ಉಸಿರಾಗಿಲ್ಲ, ಹಂಗೆ ಪೆಂಡಿಂಗ್ ಇದಾವೆ. ಇನ್ನು ಬೇರೆ ಬೇರೆ ಕೂಡ ಅದೇ ರೀತಿ ಇದಾವೆ. ಭ್ರಷ್ಟಾಚಾರದಿಂದ ಇನ್ನು ಬೇಕಾದಷ್ಟು ತಮಗೆ ಎಲ್ಲ ಗೊತ್ತು ಯಾವ ರೀತಿ ಫಂಡ್ ಕಲೆಕ್ಟ್ ಮಾಡ್ಬೇಕು ಅನ್ನೋದು. ಹೆಚ್ಚಿನ ಮಟ್ಟಿಗೆ ಹೇಳ್ಬೇಕಂದ್ರೆ ವಾಸ್ತವಾಂಶ ಬಹಳಷ್ಟು ಜನ ಇನ್ನು ಮುನ್ಸಿಪಾಲಿಟಿ ಅಂತ ಮಹಾನಗರ ಪಾಲಿಕೆ ಎಂಬ ಫೀಲಿಂಗೇ ಬಂದಿಲ್ಲ, ಕಾರ್ಪೊರೇಷನ್ ಎಂಬ ಫೀಲಿಂಗ್ ಬಳ್ಳಾರಿ ಜನಕ್ಕೆ. ಯಾಕಂದ್ರೆ ಆ ರೀತಿ ಒಂದು ನಿರ್ವಹಣೆ ಆಗ್ತಾ ಇಲ್ಲ. ನೀವು ಬಂದ ಸ್ವಲ್ಪ ಎಲ್ಲ ಸಮಸ್ಯೆಗಳಿಗೆ ಸ್ಪಂದನೆ ಮಾಡ್ತಾ ಇದ್ದೀರಿ. ಮೊಟ್ಟ ಮೊದಲನಾಗಿ ನಾನು ಕನ್ನಡಿಗನಾಗಿ ಹೇಳೋದಾದ್ರೆ ಫಸ್ಟ್ ಎಲ್ಲಾ ಕಾರ್ಪೊರೇಷನ್ ಎಂಪ್ಲಾಯೀಸ್ ಕನ್ನಡ ಕಡ್ಡಾಯವಾಗಿ ಕಚೇರಿಗಳಲ್ಲಿ ಕನ್ನಡ ಕಡ್ಡಾಯವಾಗಿ ಮಾತಾಡ್ಬೇಕಂತ ಒಂದು ಆಶೆ ಮಾಡಿಸ್ತಾರೆ. ಎಲ್ಲೇ ಹೋದ್ರು ಒಂದು ತೆಲುಗುಮಯ ಆಗ್ಬಿಟ್ಟಲ್ಲ ಆಫೀಸ್ಗಳಲ್ಲಿ, ಎಲ್ಲೇ ಹೋದ್ರು ಕೂಡ ತೆಲುಗುಮಯ ಆಗ್ಬಿಟ್ಟು. ಲಾಸ್ಟ್ ಟೈಮ್ ಕೂಡ ಒಂದ್ಸರಿ ಹೇಳಿದ್ದೆ, ನೀವು ಕಡ್ಡಾಯವಾಗಿ ಕೆಲವು ಶಿಕ್ಷೆ ಆದಂಗೆ ಮಾಡಿ ಅಥವಾ ಏನೋ ನೋಟಿಸ್ ಕೊಟ್ಟು ಕಠಿಣ ಆದೇಶ ಮಾಡಿ ಒಂದು ಮಾಡ್ರಿ. ಆಮೇಲೆ ಸ್ವಚ್ಛತೆ ಬಗ್ಗೆ ಹೇಳೋದಾದ್ರೆ ಇದು ದೇವಸ್ಥಾನಗಳು ಸಂಬಂಧಪಟ್ಟದಿಲ್ಲ ಗೊತ್ತಿಲ್ಲ. ನಾನು ಇತ್ತೀಚೆಗೆ ದೇವಸ್ಥಾನಗಳಿಗೆ ಹೋಗೋದೇ ನಾನು ಅಪರೂಪ. 6-5 ಗಂಟೆಗೆ ಹೋದ್ರು ಕೂಡ ಕೆಲವೊಂದು ದೇವಸ್ಥಾನಗಳಿಗೆ ದೀಪ ಹಚ್ಚಿರಕ್ಕಿಲ್ಲ. ಈ ಸಿಟಿ ಕ್ಲೀನಿಂಗ್ ಏನಾಯ್ತು ಸರ್, ನಾನು ವಿಶಾಖಪಟ್ಟಣಂ ಹೋಗಿದ್ದೆ ಲಾಸ್ಟ್ ಟೈಮ್ ಕೂಡ. ವಿಶಾಖಪಟ್ಟಣಂ ಏನ್ ಮಾಡ್ತಾರೆ ಅಂದ್ರೆ ಕಾರ್ಮಿಕರು, ನಮ್ಮ ಪೌರ ಕಾರ್ಮಿಕರ ವತಿಯಿಂದ ರಾತ್ರಿ 11:30 ಬೆಳಗ್ಗೆ 4:15 ಸಿಟಿ ಕ್ಲೀನ್ ಮಾಡಿಸ್ತಾರೆ. ಆ ಕೆಲಸ ಇಲ್ಲಿ ಆದ್ರೂ ಕೂಡ ಬೆಳಗ್ಗೆ ಕ್ಲೀನ್ ಆಗಿರುತ್ತೆ ಓಡಾಡೋರಿಗೆ, ಅವ್ರಿಗೆಲ್ಲ, ಯಾಕಂದ್ರೆ ಸಾರ್ವಜನಿಕರಿಗೆ. ಯಾಕಂದ್ರೆ ಬೆಳಗ್ಗೆ 8 ಗಂಟೆಗೆ 9 ಗಂಟೆಗೆ ಹೋಗ್ತಿರ್ತಾರೆ, ರೋಡ್ನಾಗಿನ ಸ್ನಾನ ಮಾಡಿ ಬಂದಿರ್ತಾರೆ, ಗುಡಿಗೆ ಹೋಗಲಿ ಕಸ ಹೊಡ್ಕೊತಿರ್ತಾರೆ, ಧೂಳು ಎಬ್ಸಿಗಂತ ಏನಂದ್ರೆ ಗದಸ್ತಾರೆ. ಅದ್ರೊಂದು ದಯಮಾಡಿ ಆ ರೀತಿ ಆದ್ರೆ ಸ್ವಲ್ಪ ಕ್ಲೀನಿಂಗ್ ಅವಕಾಶ ಇರುತ್ತೆ. ಅವರು ನೈಟ್ ಒಂದು ಚೆನ್ನಾಗಿ ಆಗುತ್ತೆ ಸಿಟಿ ಕೂಡ. ಮತ್ತೆ ಆಮೇಲೆ ಲಾಸ್ಟ್ ಟೈಮ್ ಕೂಡ ನಾನು ಹೇಳಿದ್ದೆ, ಈಗ ಮಹಾನಗರ ಪಾಲಿಕೆ ಗುಂಪಿನ ಸಮಸ್ಯೆಗಳು ಬರ್ತಾವ. ಅದಕ್ಕೆ ಎರಡನೇ ಸ್ವಂತ ಒಂದೊಂದು ಮಾಡಿ 300 ನಂಬರ್ ತಗೊಳ್ರಿ, ಮೊಬೈಲ್ ತಗೊಳ್ರಿ. ಲಾಸ್ಟ್ ಟೈಮ್ ನಾನು ಹೇಳಿದ್ದೆ ಸರ್ ಮೀಟಿಂಗ್ ನಲ್ಲಿ. ಕ್ಲೀನಿಂಗ್ ಅವರಿಗೆ ಪರ್ಮನೆಂಟ್ ನಂಬರ್, ಅಪ್ಲೈ ಚೇಂಜ್ ಆಗ್ಬೋದು. ಇಂಜಿನಿಯರ್ ಒಬ್ಬರು ಪರ್ಮನೆಂಟ್ ನಂಬರ್, ಅದೇ ನಂಬರ್ ಇರ್ಬೇಕು ಆ ವಾರ್ಡ್ಗೆ. ಹೆಲ್ತ್ ಇನ್ಸ್ಪೆಕ್ಟರ್ ಅದೇ ನಂಬರ್ ಇರ್ಬೇಕು. ಒಂದು ವಾರ್ಡ್ಗೆ 3 ಪರ್ಮನೆಂಟ್ ಮೊಬೈಲ್ ತಗೊಳ್ತಾರೆ ಕಾರ್ಪೊರೇಷನ್ ವತಿಯಿಂದ. ಯಾವೇ ಸಮಸ್ಯೆಗಳಿದ್ರು ಆ ನಂಬರ್ಗೆ, ಕಸ ಇಲ್ಲ, ಬೀದಿ ದೀಪ, ಆ ನಂಬರ್ಗೆ ಸಂಬಂಧಪಟ್ಟಿದೆ 3 ಪರ್ಮನೆಂಟ್ ಮೊಬೈಲ್ ತಗೊಂಡ್ರೆ ಬಹಳ ಅನುಕೂಲ ಆಗುತ್ತೆ. ಆಯಾ ಸಾರ್ವಜನಿಕರು ಕೂಡ ಅದೇ ಮಹಾನಗರ ಪಾಲಿಕೆ ಮೊಬೈಲ್ ತಮ್ಮ ಸಮಸ್ಯೆಗಳು ಹಾಕಕ್ಕೂ ಕೂಡ ಅನುಕೂಲ ಆಗುತ್ತೆ. ಒಂದು ಸ್ಪಂದನೆ ಇದು ಮಾಡಕ್ ಕೂಡ ಅನುಕೂಲ ಆಗುತ್ತೆ. ಆಮೇಲೆ ವಿಶೇಷವಾಗಿ ಬಹಳಷ್ಟು ನಮ್ಮ ಸ್ನೇಹಿತರು ಹೇಳಿದ್ರು, ನೇಮ್ ಪ್ಲೇಟ್ಗಳು ಇಲ್ಲ ಸರ್. ಉದಾಹರಣೆ ನಮ್ಮ ಲಾಲ್ ಬಹದ್ದೂರ್ ಶಾಸ್ತ್ರಿ ನಗರ, SP ಸರ್ಕಲ್, 1ನೇ ರಸ್ತೆ, 2ನೇ ರಸ್ತೆ, ಬ್ಯಾಂಕ್ ಪಾಲನೆ ಆ ತರ ಬಹಳಷ್ಟು ಮಹಾನಗರಗಳಲ್ಲಿ ನಾಮಫಲಕಗಳು ಇಲ್ಲ. ಅದರ ಬಗ್ಗೆ ಗಮನ ಕೊಡ್ರಿ. ಮತ್ತೆ ಈ ಬಾಲಾಜಿ ನರ್ಸಿಂಗ್ ಹೋಮ್, ಶಕ್ತಿ ನರ್ಸಿಂಗ್ ಹೋಮ್, ಜಡ್ಜಿಂಗ್ ಹೋಮ್ ಸರ್ ಕೋರ್ಟ್ ಅಲ್ಲಿ ಇಮಿಡಿಯೇಟ್ ಆಗಿ ಬ್ರೇಕರ್ ಹಾಕಂತ ಹೇಳಿ 6 ತಿಂಗಳ ಮೇಲೆ ಆಯ್ತು ಅಲ್ಲಿ. ಯಾಕಂದ್ರೆ ಶಾಲೆಗೆ ಹೋಗೋ ಓಡಾಟಗಳು ಬಹಳ ಆಕ್ಸಿಡೆಂಟ್ ಆಗೋ ಸಂಭವ ಇದೆ. 3 ರಸ್ತೆಗಳಿದ್ದಾವೆ ಅಲ್ಲಿ, ಬಾಲಾಜಿ ನರ್ಸಿಂಗ್ ಹೋಮ್, ಶಕ್ತಿ ನರ್ಸಿಂಗ್ ಹೋಮ್, ಜಡ್ಜ್ ಮನೆಗೆ ಬರೋದು. ಅಲ್ಲಿ ಬ್ರೇಕರ್ ಅವಶ್ಯಕತೆ ಇದೆ, ದಯಮಾಡಿ ಬ್ರೇಕರ್ ಅಳವಡಿಸ್ರಿ. ಆಮೇಲೆ ಇಂಜಿನಿಯರಿಂಗ್ ಸೆಕ್ಷನ್ ಈ ನಿಮ್ಮ ಅವಧಿಯಲ್ಲಿ ಆದ್ರೂ ಕೂಡ ಆ ಜಿಲ್ಲಾಧಿಕಾರಿಗಳ ಮನಸ್ಥಿತಿ, ಜನಪ್ರತಿನಿಧಿಗಳ ಮನಸ್ಥಿತಿ ಯಾವ ರೀತಿ ಐತೆ ನನಗೆ ಗೊತ್ತಿಲ್ಲ. ಯಾಕಂದ್ರೆ ನಾವೆಲ್ಲ 370 ಕನ್ನಡ ಕರ್ನಾಟಕ ಹೋರಾಟಗಾರ ಹಿಂದುಳಿದಿದ್ದೀವಿ. ಇಲ್ಲಿ ಕೂಡ ಕಾರ್ಯಕ್ರಮ ನಡೀತಾ ಇದೆ. ಯಾಕಪ್ಪ ಅಂದ್ರೆ ಈ ರಸ್ತೆಗಳೆಲ್ಲ ಅಭಿವೃದ್ಧಿ ಮಾಡೋದ್ರೆಲ್ಲ PWD, DMF ಫಂಡ್, KMFC ಫಂಡ್, ಇನ್ನೊಂದು ಫಂಡ್ PWD. ಆ ವ್ಯಾಪ್ತಿ ಮಹಾನಗರ ಪಾಲಿಕೆ ವ್ಯಾಪ್ತಿ. ಅಂದ್ರೆ ಯಾಕೆ ನಮ್ಮ ಮಹಾನಗರ ಪಾಲಿಕೆ ಇಂಜಿನಿಯರಿಂಗ್ ಸೆಕ್ಷನ್ ನಂಬಿಕೆ ಇಲ್ಲನಾ? ಯಾಕೆ ಫಂಡ್ ಅವ್ರು PWD ಕೊಡ್ತಾರೆ? ನಿರ್ವಹಣೆ ಮಾಡೋದು ಯಾವುದೇ ಫಂಡ್ಗಳಾಗಲಿ ಜಿಲ್ಲಾಡಳಿತ ನಮ್ಮ ಮಹಾನಗರ ಪಾಲಿಕೆ ವ್ಯಾಪ್ತಿ 39 ವಾರ್ಡ್ ಏನ್ ಕೆಲಸ ಮಾಡ್ತಾವೋ ಅದು ಮಹಾನಗರ ಪಾಲಿಕೆಗೆ ಕಳಿಸ್ಬೇಕು. ಆ ರೀತಿ ನೀವೇನಾದ್ರೂ ಒಂದು ಪಾಸ್ ಮಾಡಿ ನಿಮ್ಮ ಎಲ್ಲ ಜನಪ್ರತಿನಿಧಿಗಳ ಮೀಟಿಂಗ್ ತಗೊಂಡ್ರು ಸರ್, ಗದಪಡ ಫಂಡ್ ಕಂಪಲ್ಸರಿ ಬೇರೆ ಜಿಲ್ಲಾಡಳಿತದ ಮಹಾನಗರ ಪಾಲಿಕೆ 39 ವಾರ್ಡ್ ಏನ್ ಕೆಲಸಗಳು ನಡೀತಾವ ಅದು ಮಹಾನಗರ ಪಾಲಿಕೆ ವತಿಯಿಂದನೇ ನಡೀಬೇಕು. ಇನ್ನು PWD ಕೇಳಿ ಅವ್ರು ಕೇಳಿ ಇವ್ರು ಕೇಳಿ ಅದೆಲ್ಲ ಡಬಲ್ ಕೆಲಸಗಳು. ಎಕ್ಸಾಂಪಲ್ ನಾನು ಹೇಳ್ತಾ ಇದೀನಿ, ಇದೇ ಬಸ್ ಸ್ಟ್ಯಾಂಡ್ ಮುಂದೆ ನೀರು ಹೊಡಿದಪ್ಪ ಅಂದ್ರೆ ನಮಗೆ ಬರಲ್ಲ, ಇಲ್ಲಿ ಬರಲ್ಲ ಅಂತ ಆ ಕಾಂಟ್ರಾಕ್ಟರ್ಗೆ ಯಾರು ಹೇಳ್ಬೇಕು? ಏನು PWD ಅಂತೂ ಇದೇ ಯಾವ್ದು. ಮತ್ತೆ ಉದಾಹರಣೆಗೆ ನಾನು 1 ತಿಂಗಳ ಮೇಲೆ ಆಯ್ತು ಮಹಾನಗರ ಪಾಲಿಕೆ ಗುಂಪಲ್ಲಿ ಕೂಡ ಹಾಕಿದ್ದೀನಿ. 9 ಬೀದಿ ದೀಪ ಇದುವರೆಗೂ ಉಳಿತಾ ಇಲ್ಲ. 9 ಬೀದಿ ದೀಪ ಇದುವರೆಗೂ ಉಳಿತಾ ಇಲ್ಲ. ಹಣ ನಿಮ್ಮ ಮುಂದೆ ಹಿಂಗ 4 ಎಡಗಡೆಗೆ ಹಿಂಗ ಹೋಗ್ತಾ ಎಡಗಡೆಗೆ 6, 9 ಬೀದಿ ದೀಪ ಇದುವರೆಗೂ ಉಳಿತಾ ಇಲ್ಲ. ಕಾರ್ಪೊರೇಷನ್ ಬಸವರಾಜ್ ಸರ್ ಅವ್ರು ಕೇಳಿದ್ರೆ ಇಲ್ಲ PWD ಏನಾಯ್ತಂತೆ ಅಲ್ಲೇ. ಅದಕ್ಕೆ ಯಾವುದೇ ಒಂದು ನಿರ್ವಹಣೆ 39 ವಾರ್ಡಿಗೆ ಸಂಬಂಧಪಟ್ಟಾಗ ಫಂಡ್ ಕಾರ್ಪೊರೇಷನ್ ವತಿಯಿಂದ ಆದ್ರೆ ಎಲ್ಲವೂ ಕೂಡ ಕೆಲಸಗಳು ಈಜಿ ಆಗ್ತಾವ, ಅನುಕೂಲ ಆಗ್ತದೆ. ಅದೊಂದು ನಾನು ಕಡ್ಡಾಯವಾಗಿ ಹೇಳಕ್ಕೆ ಇಷ್ಟಪಡ್ತೀನಿ. ಎಲ್ಲ ಖುಷಿ ವಿಚಾರ ಏನಪ್ಪ ಅಂದ್ರೆ ಇತ್ತೀಚಿನ ದಿನಗಳಲ್ಲಿ ಈ ತರ ಸಭೆಗಳಿಗೆ ಎಲ್ಲಾ ಕನ್ನಡಪರ ಸಂಘ ಸಂಸ್ಥೆಗಳು, ಮುಂಚೂಣಿ ಸಂಘ ಸಂಸ್ಥೆಗಳನ್ನ ಕರೆದು ಈ ತರ 3 ತಿಂಗಳ ಮುಂದಾದ್ರೂ ಸಹ ಕುಂದು ಕರೆದ ಸಭೆ ಕೈ ಅಂತ ಹೇಳಿ ನಾನು ಕೇಳ್ಕೊಳ್ತಾ ನನ್ನ ಮಾತನ್ನು
ಅವರಿಗೆ ಅಭಿನಂದನೆಗಳು ತಿಳಿಸ್ತಾ ಅವಕಾಶ ಕೊಡ್ತಾರೆ. ನಮಗೆ ಮಾತಾಡೋಕೆ ಅವಕಾಶ ಕೊಡ್ತಾರೆ. ನಮ್ಮ KRS ಪಕ್ಷದಿಂದ ಮಾತಾಡೋಣ. ಇದೇ ಭ್ರಷ್ಟಾಚಾರ ವಿರೋಧಿ ಆಂದೋಲನ ಸರ್. ಈ ಥರ ಬರ್ತಿದ್ದೀವಿ, ಈ ಥರ ಆಗ್ತಾ ಇದೆ ನಾನು ಮಾತಾಡ್ತಿದ್ದೀನಿ. ನಮ್ಮ ವಾರ್ಡಲ್ಲಿ ವಾಟರ್ ಬಿಲ್ ಕರೆಕ್ಟ್ ಕಲೆಕ್ಟ್ ಆಗ್ತಿಲ್ಲ, ಯುಟಿಲಿಟಿ ಬಿಲ್ ಕರೆಕ್ಟ್ ಆಗ್ತಿಲ್ಲ, ಮನೆ ತೆರಿಗೆಗಳು ಕರೆಕ್ಟ್ ಕಲೆಕ್ಟ್ ಆಗ್ತಾ ಇಲ್ಲ. ಆಮೇಲೆ ನಮ್ಮ ವಾರ್ಡ್ ನಲ್ಲಿ ವಾರ್ಡ್ ನಂಬರ್ 12 ಐ ಥಿಂಕ್ ಎಲ್ಲ ಬಳ್ಳಾರಿ 39 ವಿವಾದ ಇದರಲ್ಲಿ ಇರ್ತದೆ. ಬರೇ ನಮ್ಮ ಸರ್ಕಾರದ ಮಹಾನಗರ ಪಾಲಿಕೆಯವರು ಕಾಣ್ತಕ್ಕಂಥದ್ದು ಎಲ್ ಸೆಕ್ಷನ್ ಅವರು ಒಂದೇ ಕಾಣ್ತಾರೆ ಹೊರತು ಮುನ್ಸಿಪಾಲಿಟಿ ಬೇರೆ ಸೆಕ್ಷನ್ ಅವರು ಯಾರು ಕಾಣ್ತಾರೆ. ಕನ್ಸ್ಟ್ರಕ್ಷನ್ ವಿಭಾಗದವರು ಬರದೇ ಇಲ್ಲ. ಅವ್ನು ಯಾವ ಕಾಣ್ತಾನ 30 ಸರಿ ಪರ್ಮಿಷನ್ ಕಾಣ್ತಾನ, 30 ಸರಿ ಏನಪ್ಪಾ ಅಂತ ಕೇಳಿದ್ರೆ ನೀನ್ ಯಾರು ಕೇಳಕ್ಕ. ನಮ್ಮ ವಾರ್ಡಿನ ಈ ಹಿಂದೆ ಇರ್ತಕ್ಕಂಥ ನಗರಸಭೆ ಸದಸ್ಯರೇ ಆ ತರ ಮಾಡಬೇಕು. ನಮ್ಮ ದಯಮಾಡಿ ನಾವು ಮ್ಯಾನ್ ಪವರ್ ಮಾಡ್ಕೊಂಡು ಎವ್ರಿ ಮಂತ್ ವಾಟರ್ ಟ್ಯಾಕ್ಸ್, ಎವ್ರಿ ಇಯರ್ ಮನೆ ಟ್ಯಾಕ್ಸ್. ಆಮೇಲೆ ಅವ್ರು ಹೋಗಿ ಕೇಳಿದಾಗ ನಾವು ಹೇಳಿದ್ರೆ ನಮ್ಗೆ ಕೇಳಿದ್ರೆ ಕೊಡ್ತಿದ್ವಲ್ಲಪ್ಪ, ನೀವು ಎಡಿಷನಲ್ ಟ್ಯಾಕ್ಸ್ ಎಡಿಷನಲ್ ಇಂಟ್ರೆಸ್ಟ್ ಆಗ್ತಿದ್ದೀರಿ, ಸೆಸ್ ಆಗ್ತೀರಿ, ಆ ತರ ಕಟ್ಟತಕ್ಕಂಥವ್ರಿಗೆ ಆ ತರ ಬರ್ತದೆ. ಅವ್ರಿಗೆ ಮಾಹಿತಿನೇ ಇಲ್ಲ. 364 ದಿವಸ ಒಳಗೆ ಕಟ್ಟಿದ್ರೆ ಬಡ್ಡಿ ಆಗಲ್ಲ ಅಂತಕ್ಕಂಥ ಮಾಹಿತಿ ಒಬ್ಬ ಜನರಿಗೆ, ಸಾಮಾನ್ಯ ಜನರಿಗಿಲ್ಲ. ನಮ್ಮ ವಾರ್ಡ್ ಅಲ್ಲಿ ಇರ್ತಕ್ಕಂಥ 8,000 ಎಲ್ಲ ಮಧ್ಯಮ ಕುಟುಂಬಗಳಿಗೆ ಯಾರಿಗೂ ಇದ್ರ ಬಗ್ಗೆ ಮಾಹಿತಿ, ಟ್ಯಾಕ್ಸ್ ಕಟ್ಟೋದು ಹೇಗೆ ಅಂತಕ್ಕಂಥ ಮಾಹಿತಿ ಇಲ್ಲ. ನಮ್ದು ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ವಾರ್ಡ್ ಸಮಿತಿ ಮಾಡಬೇಕು. ವಾರ್ಡ್ ಸಮಿತಿ ಮಾಡ್ಲಿಕ್ಕೂ ಅದರಲ್ಲಿದೆ. ದಯಮಾಡಿ ಪ್ರತಿಯೊಂದು ವಾರ್ಡ್ಗೆ ಒಂದು 10 ರಿಂದ 12 ಮಂದಿನ ವಾರ್ಡ್ ಸಮಿತಿ ಸದಸ್ಯರನ್ನಾಗಿ ಮಾಡಿ ಟ್ಯಾಕ್ಸ್ ವಸೂಲಿ ಮಾಡ್ಲಿಕ್ಕೆ ಅವ್ರ ಕಡೆಯಿಂದ ಎಲ್ಲಾ ರೀತಿ ಕ್ರಮ ತೆಗೆದುಕೊಳ್ಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಆಮೇಲೆ ಈ ಬಳ್ಳಾರಿನಲ್ಲಿ ಬಹಳಷ್ಟು ಸಂಘ ಸಂಸ್ಥೆಗಳಿದ್ದಾವೆ. ಎಲ್ಲಾ ಸಂಘ ಸಂಸ್ಥೆಗಳು ಅವರವರಿಗೆ ನೀಡಿರತಕ್ಕಂತಹ ಒಂದು ಆಸ್ತಿಗಳನ್ನು ಕ್ರಮಬದ್ಧವಾಗಿ ಬಳಸದೆ ಅನವಶ್ಯಕವಾಗಿ ಬಳಸಿರ್ತಕ್ಕಂತಹ ಎಲ್ಲಾ ಸಂಘ ಸಂಸ್ಥೆಗಳಿಗೆ ತಮ್ಮ ಕಡೆಯಿಂದ ನಿರ್ದೇಶನ ನೀಡಿ ಅವರ ಸಂಘ ಸಂಸ್ಥೆಗಳಿಂದ ಟ್ಯಾಕ್ಸ್ ಗಳನ್ನು ವಸೂಲು ಮಾಡ್ಕೋಬೇಕು ಅಂತಕ್ಕಂಥದ್ದು ನನ್ನ ಮನವಿ. ಆಮೇಲೆ ಸೆಕ್ಷನ್ 53 ಆಫ್ ಮುನ್ಸಿಪಲ್ ಕಾರ್ಪೊರೇಷನ್ ಆಕ್ಟ್ ಪ್ರಕಾರ ಸೆಕ್ಷನ್ ಈ ಎಜುಕೇಶನ್ ಇದಕ್ಕೆ ಲಿಮಿಟ್ಸ್ ಕೊಟ್ಟಿದ್ದಾರೆ. ಬಟ್ ಅವ್ರು ಏನ್ ಮಾಡ್ಕೊಂಡಿದ್ದಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೊಂಡು ದೇ ಹ್ಯಾವ್ ಮಿಸ್ಯೂಸಿಂಗ್ ದಿ ರೂಲ್ಸ್ ಅಂಡ್ ಲಾಸ್ ಲೈಕ್ ಎನಿಥಿಂಗ್ ಅಂಡ್ ದೇ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಕಮರ್ಷಿಯಲ್. I kindly direct the authorities to collect the tax as per the Municipal Corporation Act. ಎರಡು ಮಾತು ಕೇಳಲಿಕ್ಕೆ ನಾವು ಅನುಕೂಲ ಮಾಡ್ಕೊಂಡಿದ್ದೇವೆ. ಈಗ ಅವ್ರು ಏನ್ ಮಾಡಿದ್ದಲ್ಲ, ಏನ್ ವೈಯಕ್ತಿಕ ಅಲ್ಲ, ನಮ್ಮ ಆಯವ್ಯಯ ಪೂರ್ವಭಾವಿ ಸಭೆ ಅವ್ರಿಗೆ ಆದಾಯ ಮೂಲಗಳು ಸಲಹೆ ಕೊಡು ಅಂತೇಳಿ ಕರೆದಾರ. ಇದೆಲ್ಲ ಆದ್ಮೇಲೆ ನಾವು ಅದನ್ನ ಕೇಳೋಣ. ಹಿಂದೆ ಬಡ್ಜೆಟ್ ಎಷ್ಟು ಗಾತ್ರದ ಮಾಡಿದ್ರು, ಇವಾಗ ಎಷ್ಟು ದಪ್ಪ ಮಾಡ್ತಾರ, ಯೋಜನೆಗಳು ಏನ್ ಮಾಡ್ತಾರ ಅಂತ ಕೇಳಿದ್ಮೇಲೆ ಸಭೆ ಮುಕ್ತಾಯ ಮಾಡೋದು. ನಾವು ಮಾತಾಡಿದ ತಕ್ಷಣ ಹೋಗೋದಲ್ಲ. ಇವಾಗ ಅವ್ರು ಈಗ ನಾವಿಷ್ಟೊತ್ತ ಅವರು ಈಗ ನಾವಿಷ್ಟೊತ್ತ ಗಂಟೆ ಮಾತಾಡಿದ್ ಅವ್ರೊಂದು ಗಂಟೆ ಮಾತಾಡಿ ನಮ್ಗೆ ಕೊಡ್ಲಿ ಅವರು. ನನ್ನ ಹೆಸರು ರವಿ ಅಂತೇಳಿ. ಇವತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ನಿರ್ಮೂಲನೆ ದಿನ ಸರ್. ದಯವಿಟ್ಟು ಇಲ್ಲಿ ನಾವು ಬಜೆಟ್ ಬಗ್ಗೆ ಮಾತಾಡ್ತಿದ್ವಿ, ಆಯವ್ಯಯ ಬಗ್ಗೆ ಯಾವ ದಿಕ್ಕಿನಲ್ಲಿ
ನಮ್ಮ ಮಹಾನಗರ ಪಾಲಿಕೆ ಆದಾಯವನ್ನು ಹೆಚ್ಚಿಸಿಕೊಳ್ಬಹುದು ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ವಿ. ಮುಖ್ಯವಾಗಿ ಆದಾಯ ಸೋರಿಕೆ ಆಗಲಿಕ್ಕೆ ಮುಖ್ಯವಾಗಿ ಭ್ರಷ್ಟಾಚಾರನೇ ಕಾರಣ. ಅದಕ್ಕೋಸ್ಕರ ಇವತ್ತು ಒಂದು ಒಳ್ಳೆ ದಿನಾಚರಣೆ. ದಯವಿಟ್ಟು ತಮ್ಮ ಇಲಾಖೆಗಳಲ್ಲಿ ನಾವು ಬರ್ತಿದೀವಿ, ಮನವಿ ಪತ್ರಗಳನ್ನ ಕೊಡ್ತಿದ್ದೀವಿ. ನಾವು ಇಲಾಖೆಗಳಿಗೆ ಬಂದಾಗೆ, ನಮ್ಮ ಮಹಾನಗರ ಪಾಲಿಕೆಗೆ ಬಂದಾಗೆ ಬಹಳಷ್ಟು ಸಿಬ್ಬಂದಿಗಳು ID ಕಾರ್ಡ್ ಹಾಕಿರೋದಿಲ್ಲ ಸರ್. ತಾವು ಕೂಡ ಹಾಕಿಲ್ಲ. ದಯವಿಟ್ಟು ತಾವು ಕೂಡ ಹಾಕಿಲ್ಲ. ಖಂಡಿತವಾಗ್ಲೂ ನಮ್ಮ ರಿಕ್ವೆಸ್ಟ್ ಏನಪ್ಪಾ ಅಂತಂದ್ರೆ ತಾವು ID ಕಾರ್ಡ್ಗಳನ್ನ ಹಾಕೋಬೇಕು. ಈಗ ಹಾಕೊಂಡಾಗ ಮಾತ್ರ ನಮಗೆ ತಾವ್ಯಾರು ಅನ್ನುವಂತ ಒಂದು ರೆಸ್ಪೆಕ್ಟಿವಲ್ ನಮಗೂ ಸಿಗುತ್ತೆ. ದಯವಿಟ್ಟು ನಮ್ಮ ರಿಕ್ವೆಸ್ಟ್, ತಾವು ಖಂಡಿತವಾಗ್ಲೂ ID ಕಾರ್ಡ್ಗಳನ್ನ ಹಾಕೊಳ್ರಿ. ಸರ್ಕಾರದ ಆದೇಶನೇ ಇದೆ ಅದಕ್ಕೋಸ್ಕರ ID ಕಾರ್ಡ್ ಹಾಕೊಳ್ರಿ. ಹಾಗೇನೆ ಎಲ್ಲೆಲ್ಲಿ ಭ್ರಷ್ಟಾಚಾರ ನಡೀತದೆ, ಮೇನ್ ಮುಖ್ಯವಾಗಿ ಬಜೆಟ್, ನಾನು ಕಾಮಗಾರಿಗಳಲ್ಲಿ ಕೂಡ ನಾವು ವೀಕ್ಷಣೆ ಮಾಡ್ತಾ ಇರ್ತೀವಿ ನಮ್ಮ KRS ಪಕ್ಷದಿಂದ. ಎಲ್ಲೆಲ್ಲಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವೀಕ್ಷಣೆ ಮಾಡುತ್ತೆ, ಅಲ್ಲಲ್ಲಿ ಬಹಳಷ್ಟು ಕಾಮಗಾರಿಗಳಲ್ಲಿ ಕಾಮಗಾರಿ ಬೋರ್ಡ್ ಇರೋದಿಲ್ಲ. ಕಾಮಗಾರಿ ನಡೀತಾ ಇರುತ್ತೆ, ಕಾಮಗಾರಿ ಬೋರ್ಡ್ ಇರೋದಿಲ್ಲ. ಆ ಕಾಮಗಾರಿ ಬೋರ್ಡ್ಗಳನ್ನ ಮಸ್ಟ್ ಅಂಡ್ ಶುಡ್ ಕೋರ್ಟ್ಗಳ ಉಲ್ಲೇಖನೆ ಇದೆ, ಹಾಗೆ ಸರ್ಕಾರದಿಂದ ಆದೇಶ ಕೂಡ ಇದೆ. ಕಾಮಗಾರಿಗಳ ಬೋರ್ಡ್ ಸರ್ ಒಂದು ಇದು ಬಹಳಷ್ಟು ಈ ಸುತ್ತಮುತ್ತಲು ಎಲ್ಲಾ ಹಳ್ಳಿಗಳ ಬರುವಂತಹ ಬಸ್ ನಿಲ್ದಾಣ ಇದೆ ಸರ್. ಇಲ್ಲಿ ನಾವು ನೋಡಿದಂಗೆ ಆಗ್ಲೇ ನಮ್ಮ ಒಬ್ರು ಸರ್ ಉಲ್ಲೇಖ ಮಾಡಿದ್ರು ಅದನ್ನೇ, ಧೂಳ ಬರೇ ದುಮ್ಮು. ಯಾರ ಈಗ ಹಳ್ಳಿ ಜನ ಬರದೇ ಅಪರೂಪ, ಆದ್ರೆ ಇಲ್ಲಿ ಬಂದಾಗೆ ತತ್ಕ್ಷಣದಲ್ಲಿ ನೋಡುವಂತದ್ದು ಬಸ್ ನಿಲ್ದಾಣ. ಆ ಬಸ್ ನಿಲ್ದಾಣ ಮುಂದೆನೆ ಧೂಳ, ಫುಲ್ ದುಮ್ಮ ಸರ್. ದಯವಿಟ್ಟು ಅವರು ಯಾರಿದ್ದಾರೆ ಗುತ್ತಿಗೆದಾರರು ಅವ್ರಿಗೆ ತಿಳಿಸಿ, ಇಲ್ಲಿ ಮೇನ್ ಮುಖ್ಯವಾಗಿ ಆ ನೀರನ್ನು ಹೊಡೆಯುವಂತ ಕಾರ್ಯಕ್ರಮ ಆಗ್ತಾರೆ. ಇದು ಒಂದು ನಮ್ಮ ರಿಕ್ವೆಸ್ಟ್. ಈಗ ನಮ್ಮ ಸರ್ ನಮಸ್ತೆ, ಮಂಜುನಾಥ್ ಸರ್ ಅವ್ರಿಗೆ ನಾನೊಂದು ಸಣ್ಣ ಮಾಹಿತಿ ತಿಳಿಸ್ತೀನಿ ಸರ್. ಸಂಜೆ ಸೊಪ್ಪು ಸ್ಕೂಲ್, ಕನ್ನಡ ಮೀಡಿಯಂ ಏನು ಸಂಜೆ ಸೊಪ್ಪು ಸ್ಕೂಲ್ ಐತಿ, ಅಲ್ಲಿಂದ ಬೆಳಗ್ಗೆ ಕ್ಲಾಸರಿಗೆ ಮೊದಲು ಅದನ್ನ ಲಾರಿ ಬರ್ದಂಗ ಹಾಕಿದ್ರಿ. ಸಾಕಷ್ಟು ಬೆಳಗ್ಗಿನಿಂದ ಸಾಯಂಕಾಲವರೆಗೆ ಲಾರಿಗಳು ಹೋಗ್ತಿದ್ದಾವ. ಒಂದು ವರ್ಷದ ಕೆಳಗೆ ಮೂರು ಮನೆ ಕತ್ತಲು ಮಾಡ್ಬಿಟ್ರಿ, 3 ಫ್ಯಾಮಿಲಿನ. ಅಂದ್ರೆ ಮಕ್ಕಳು ಲಾರಿ ಕೆಳಗೆ ಹೋಗ್ಯಾರ. ಇದ್ರ ಬಗ್ಗೆ ನೀವು ಗಮನ ಹರಿಸ್ತಿಲ್ಲ. ನಾವು KRS ಪಕ್ಷದ ವೀರ ಸೈನಿಕರಾಗಿ ಈ ದಿನ RTOPSಗೆ ಶಿಕ್ಷಣ ಅಧಿಕಾರಿಗಳಿಗೆ ತಮಕ್ಕೂ ಗಮನಕ್ಕೆ ತಿಳಿಸಿವೆ. ಅದ್ರ ಬಗ್ಗೆ ನೀವು ಗಮನ ಹರಿಸ್ತಿಲ್ಲ. ಆದ್ರೆ ಮತ್ತೆ ಈ ನಿನ್ನೆಲ್ಲ ಮೊನ್ನೆ ಒಂದು ಜಸ್ಟ್ ಒಂದು 2 ನಿಮಿಷದಲ್ಲಿ ಒಂದು ಪ್ರಾಣ ಹೋಗಕ್ಕಿತ್ತು. ಒಂದು ತಂದೆ ತಾಯಿ ಏನೋ ಶಾಲೆ ಓದ್ಬೇಕಂತ ಮಕ್ಕಳು ಲೇಟ್ ಆಗಿ ಕೊಡ್ದಾಗ ಲಾರಿಗಳು ವೇಗವಾಗಿ ಹೋಗ್ತಿದಾವ. ಅಲ್ಲಿ ಆಗೋ ತರ ಅನಂತಗಳ ಬಗ್ಗೆ ನೀವು ಯಾಕೆ ಗಮನಿಸ್ತಿಲ್ಲ ಅಂತ ನಾನು ಒಂದು ಮಾಹಿತಿ ಕೇಳ್ತಿದ್ದೀನಿ. ಬೆಳಿಗ್ಗೆ 6 ಗಂಟೆಯಿಂದ ಸಾಯಂಕಾಲ 6 ಗಂಟೆವರೆಗೆ ಶಾಲೆ ಮಕ್ಕಳು ಇರುವಾಗ ಅದಕ್ಕಾಗಿ ನೀವು ಅದ್ರ ಬಗ್ಗೆ ಏನೋ ಗಮನ ಹರಿಸಬೇಕು. ಮತ್ತೆ ಎಲ್ಲ ವಾರ್ಡ್ಗಳಲ್ಲಿ 39 ವಾರ್ಡ್ಗಳಲ್ಲಿ ಕೌನ್ಸಿಲರ್ಗಳು ಗೆದ್ದಿರ್ತಾರ. ಅದು ಯಾರು ಕೌನ್ಸಿಲರ್ಗಳು ಗೆದ್ದಿರ್ತಾರ, ನಮ್ಮ ಬೆಂಬಲದಿಂದ ಗೆದ್ದಿರ್ತಾರ, ಎಲ್ಲ ಬಡವರ ಬೆಂಬಲದಿಂದ ಗೆದ್ದಿರ್ತಾರ, ದೀನ ದಲಿತರ ಬೆಂಬಲದಿಂದ ಗೆದ್ದಿರ್ತಾರ. ಆದ್ರೆ ಕೌನ್ಸಿಲರ್ ಕರೆದ್ರೆ ಮಾತ್ರ ನೀವು ವಾರ್ಡ್ಗಳಿಗೆ ಹೋಗ್ತೀರಿ. ಆದ್ರೆ ಈ ದೀನ ದಲಿತರು ಬಡವರು ಹಾಕಿರೋ ಓಟ್ ಅಲ್ಲವಾ, ನೀವು ಯಾಕೆ ಹೋಗಲ್ಲ? ನಾವು ಕರೆದ್ರೆ ನಮ್ಮ ಏರಿಯಾಗೆ ಬಂದು ನೀವು ವೆರಿಫಿಕೇಶನ್ ಮಾಡ್ಬೇಕು. ನಾವು ಕರೆದಿವಿ ನಿಮ್ಗೆ, ಸರ್ ಬರ್ರಿ ಸರ್ ನಮ್ಮ ಏರಿಯಾಗೆ ಬಂದ್ರೆ ನೋಡ್ರಿ ಸರ್ ಅಲ್ಲಿ ಕೆಲಸಗಳು ಹೆಂಗಿದಾವ ಅಂದ್ರೆ 5 ವರ್ಷ ಕೆಲಸ ಆಗಿಲ್ಲ, ಮೋರಿ ನಾವೇ ಎತ್ತೀವಿ. ನಾವು ಓಟ್ ಹಾಕಿರೋದಕ್ಕ ಇದನ್ನ ನಾವು ಕೇಳಕ್ಕೆ ನಿಮ್ನ ಪ್ರಶ್ನೆ ಮಾಡ್ತಿದ್ವಿ. ಇವತ್ತು ಒಂದು ನಂಗೆ ಮಾಹಿತಿ ಬಂದೈತೆ, ಮುಂದಿನ ಹೊಸ ಮೇಯರ್ ಬಂದಾರ, ಒಳ್ಳೆ ಕೆಲಸಗಳು ಮಾಡ್ತಾರಂತ ನಾವು ಮಾಹಿತಿ ಬಂದೈತೆ. ಅವರು ನೀವು ಇಬ್ಬರು ಬೆಂಬಲ ಸೇರಿ ಅವ್ರಿಗೆ ತಿಳಿಸಿ ನೀವಿಬ್ಬರು ಒಂದೇ ರೀತಿಯಾಗಿ ಮುಂದಿನ ಏನು ಸಮಸ್ಯೆಗಳನ್ನು ಎದುರಿಸುವಂತ ಕೆಲಸಗಳು ಮಾಡ್ಬೇಕಂತ ಹೇಳಿ. ನೀವು ಇವ್ರಿಗೆ ಅವ್ರು ಸ್ಪಂದಿಸಿಲ್ಲ ಅಂದ್ರೆ, ಇವ್ರಿಗೆ ಸ್ಪಂದಿಸಿಲ್ಲ ಅಂದ್ರೆ ಅಲ್ಲಿ ಅದು ಏನಂತಾರ, ಗಂಡ ಹೆಂಡತಿ ಮಕ್ಕಳೇ ಬಡವರಾಗದಂತ ನಾವು ಬಡವರಾಗ್ತಿದ್ವಿ. ನೀವಿಬ್ಬರು ಮಧ್ಯದಲ್ಲಿ ನಮ್ಮನ್ನ ಸ್ಪಂದಿಸಬೇಕು. ನಮ್ಮ ಕಷ್ಟಗಳನ್ನ ಅಲ್ಲಿ ಹೇಳ್ಕೊಳಕ್ಕೆ ಸೊಳ್ಳೆ ಕಡ್ಕಂತ ಸಾಕಷ್ಟು ಸಮಸ್ಯೆಗಳನ್ನ ಎದುರಿಸ್ತಿದ್ವಿ. ದಾರಿಯಲ್ಲಿ ಮೋರಿಗಳಿಲ್ಲ. ಆಗ ಕರ್ನಾಟಕ ಕನ್ನಡ ವೇದಿಕೆಗಳು ಸಾಕಷ್ಟು ಜನ ಬಂದಿದ್ದರಿಂದ ಕೆಲಸಗಳು ಆಗ್ತಿದ್ವು. ಇವಾಗ ಸ್ವಲ್ಪ ಮೆಟ್ಟಿಗೆ ಆಗ್ತಿದಾವ ಅಂದ್ರೆ ಆ ಕರ್ನಾಟಕ ವೇದಿಕೆ ಎಷ್ಟು ಜನ ಇದಾರ ಅವರಿಂದ ಹಣ ಬರೋಣ ಅಂತ. ಇವಾಗ KRS ಪಕ್ಷಗಳು ಒಂದು ಕರ್ನಾಟಕ ವೇದಿಕೆ ಇವರೆಲ್ಲ ನಿಮ್ಮ ಹತ್ರ ಬಂದು ಸೇರಿಸಿದ್ರೆ ನೀವು ಬರ್ತಾ ಇಲ್ಲ. ದಯಮಾಡಿ ಈ 39 ವಾರ್ಡ್ಗಳಲ್ಲಿ, ನನ್ನ ವಾರ್ಡ್ 30ನೇ ವಾರ್ಡಲ್ಲಿ ಏನು ಸಮಸ್ಯೆ ಇದೆ 5 ವರ್ಷದಿಂದ ತಮ್ಮ ಗಮನಕ್ಕೆ ತಿಳಿಸ್ತಿದ್ದೀನಿ. ಮೋರಿ ಮುರಿದಕ್ಕೆ ರಸ್ತೆಯಲ್ಲಿ ಆ ಮೋರಿನ ಕಲ್ತಗೊಂಡು ನಾನೇ ಹಾಕಿನಿ. ನಾನು ಓಟ್ ಹಾಕಿ ಗೆದ್ದಿಸಿದ್ರು ಮಾಡಿಲ್ಲ. ಮುಂದಿನ ದಿನಗಳು ಯಾರು ಮಾಡ್ತಾರೆ ಅಂತ ಕಾಯ್ತಿದ್ದೀನಿ. ಅಧಿಕಾರಿಗಳು ತಿಳಿಸಿನಿ, ಅವ್ರ ಸಮಸ್ಯೆಗಳು ಬರ್ತಿಲ್ಲ. ಈ ಬೆಳಗಲ್ ಕ್ರಾಸ್ ನಿಂದ
ಈ ರೇಡಿಯೋ ಪಾರ್ಕ್ ಇಂದ ಬಂದಂತ ಸಮಸ್ಯೆ, ಒಂದು ಮಗು ಪ್ರಾಣ ಕಳ್ಕೊಂಡ ಮಗು ಅದು ಮಗೆ ಗಮನ ಹರಿಸ್ಬೇಕಂತ ಶ್ರೀನಿವಾಸ್ ಗಿರಿಧರ್ RT ಅವ್ರಿಗೆ ಹೇಳಿನಿ, ಉಮಾಶ್ರೀ ದೇವಿ ಮೇಡಮ್ ಅವ್ರಿಗೆ ಹೇಳಿನಿ, ಮತ್ತೆ ಇದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿನಿ, ತಮಗೂ ಹೇಳ್ತಿದ್ದೀನಿ, ಇದ್ರ ಬಗ್ಗೆ ಗಮನ ಹರಿಸ್ತೀನಿ. ಇದು ಗೋಲ್ ಬಜಾರ್ನ ಸಮಸ್ಯೆ ಆಗಿರ್ಬೋದು, ಇದು ಕರ್ನಾಟಕ ಒಂದು ಮಕ್ಕಳ ಈ ಕನ್ನಡದಲ್ಲಿ ಹುಟ್ಟಿರುವಂತ ಒಂದೊಂದು ಮಗುಕರು ಏನಾಗಬಾರ್ದು ಅಂತ ಹೇಳಿ ಒಂದು ಇದರಿಂದ ಹಿತದೃಷ್ಟಿಯಿಂದ ನಿಮ್ಗೆ ಹೇಳ್ತಿದ್ದೀನಿ ಅಂತ ಹೇಳಿ ನಾನು ಇದನ್ನ ನಿಮ್ಗೆ ಈ ಒಂದು ಮುಖಾಂತರ ನಿಮ್ಗೆ ಹೇಳ್ತಿದ್ದೀನಿ. ಜಾನ್ ಅಂತ 9742 91 8.93. ನಮಗೆ ಇನ್ಫಾರ್ಮೇಶನ್ ಇಲ್ಲ. ನಮಸ್ಕಾರ, ನಾನು ದಾಸರಿ ವೆಂಕಟೇಶ್ವರ ಅಂತೇಳಿ TRS ಪಕ್ಷದ ಜಿಲ್ಲಾಧ್ಯಕ್ಷರು SC ಘಟಕ ಬಳ್ಳಾರಿ. ಇಲ್ಲಿ ಮಹಾನಗರ ಪಾಲಿಕೆಯಲ್ಲಿ ಅವ್ಯವಹಾರ ನಡೀತಿರೋಂಥ ವಿಷಯ ಏನಂದ್ರೆ, ಈಗ ಲಂಚ ಕೊಟ್ರೆ ಮಾತ್ರ ತಮ್ಮ ಕೆಲಸಗಳು ಮಾಡ್ತಾರೆ, ಇಲ್ಲಾಂದ್ರೆ ಫೈಲ್ ಕಳೆದೋಗೈತೆ ಅಂತ ಹೇಳ್ತಾರೆ, ಇಲ್ಲಾಂದ್ರೆ ಇವತ್ತು ಬಾ ನಾಳೆ ಬಾ ಅಂತೇಳಿ ಸತಾಯಿಸ್ತಿದ್ದಾರೆ. ಒಬ್ಬ ಲಂಚ ಅಂತೇಳಿ ಬಹಳಷ್ಟು ನಡೀತಾ ಇದೆ ಸರ್. ಇದ್ರ ಬಗ್ಗೆ ನಾವು ಸಾಕಷ್ಟು ಸಲ ವಿಡಿಯೋ ಮಾಡಿದ್ದೀವಿ, ನಮ್ಮ ಅಧಿಕಾರಿಗಳು ಸಹ ನಾವು ಗಮನ ಮಾಡಿದ್ದೀವಿ. ಇದರ ಬಗ್ಗೆ ಇವತ್ತು ಅಂತಾರಾಷ್ಟ್ರೀಯ ಭ್ರಷ್ಟಾಚಾರ ದಿನ ವಿರೋಧ ದಿನ ಆಗಿರುತ್ತದೆ. ಆದ್ದರಿಂದ ನಮ್ಮ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷ ವತಿಯಿಂದ ನಾವು ಆಯುಕ್ತರಿಗೆ ಒಂದು ಮನವಿ ಪತ್ರವನ್ನು ಕೊಡಕ್ಕೆ ಬಂದಿದ್ದೇವೆ ಸರ್. ದಯವಿಟ್ಟು ಮನವಿ ಪತ್ರ ಮಹಾನಗರ ಪಾಲಿಕೆಯಿಂದ ಇನ್ನೂ ಒಂದು ಶೌಚಾಲಯಗಳು ಏನಿದಾವೋ ನಮ್ಮ ಕರ್ನಾಟಕದವರೇ ಇದ್ರೆ ಬಹಳ ಚೆನ್ನಾಗಿರುತ್ತೆ ಅಂತ ನಮಗೆ ಇದು ಏನಂದ್ರೆ ಇಲ್ಲಿ ಅವ್ರಲ್ಲಿಲ್ಲ ನಮಗೆ ಭಾರಿ ತೊಂದರೆ ಆಗುತ್ತೆ. ಆಮೇಲೆ OPD ಎಮರ್ಜೆನ್ಸಿ ಮಾಡಿದ್ರೆ ಹೋದ್ರೆ 50 ರೂಪಾಯಿ 40 ರೂಪಾಯಿ 30 ರೂಪಾಯಿ ವಸೂಲಿ ಮಾಡ್ತಿದ್ದಾರೆ. ಆದಷ್ಟು ನಮ್ಮ ಕರ್ನಾಟಕದ ಬಹಳಷ್ಟು ಜನ ಹಿಂದೆ ಉಳಿದಾರೆ, ಅದ ಅವ್ರಿಗೆ ಕೆಲಸ ಕೊಟ್ಟರೆ ಭಾರಿ ಉತ್ತಮವಾದ ಕೆಲಸ ನಡೀತದೆ ಅಂತ ನಮ್ಮ ಮನವಿ. ಶೇರ್ ಮಾಡಿ ಅವರು ಮಾತಾಡ್ತಾರೆ ಅಲ್ಲ ಇವರು ಪಂಜಾಬಿ ಮಾತಾಡಿದ್ರೆ ಕೂಡು